ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್ ಕೊಡಗಿನಿಂದ. ಈ ಬಾರಿ ನಾನು ಕೊಡಗಿನ ಗಡಿ ಭಾಗವಾದಂಥ ಕುಟ್ಟ ಭಾಗದಲ್ಲಿದ್ದೀನಿ. ನಾಗವಳೆ ರಾಷ್ಟ್ರೀಯ ಉದ್ಯಾನವನದ ಅಂಚಿನಲ್ಲಿ ಬರತಕ್ಕಂಥ ಈ ಒಂದು ಕುಟ್ಟ ಭಾಗದಲ್ಲಿರುವ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿದ್ದೀನಿ. ವೀಕ್ಷಕರೇ, ಹಲವು 10 ಎಕರೆ ವಿಸ್ತೀರ್ಣದಲ್ಲಿ ಈ ಒಂದು ಕುಟ್ಟ ಆಸ್ಪತ್ರೆ ನಿಂತಿದೆ. ಈ ಭಾಗದಲ್ಲಿ 5ಕ್ಕೂ ಅಧಿಕ ಗ್ರಾಮಗಳು ಈ ಒಂದು ಕುಟ್ಟ ಪಂಚಾಯಿತಿ ವ್ಯಾಪ್ತಿಗೆ ಅಡಕವಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಹಾಗೂ ಆದಿವಾಸಿಗಳು ನೆಲೆಸಿರತಕ್ಕಂಥ ಈ ಪ್ರದೇಶದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಕೂಡ ಸ್ಥಾಪನೆಯಾಗಿದೆ. ಆದರೆ ಇಲ್ಲಿ ಒಂದು ದುರಂತ ಏನಂದರೆ, ಈ ಭಾಗದಲ್ಲಿ ಅರಣ್ಯ ಪ್ರದೇಶ ಏನು ಕಾಣ್ತದೆ ಆ ಮಾದರಿಯಲ್ಲಿ ಇಲ್ಲಿ ಆಸ್ಪತ್ರೆ ಆವರಣದಲ್ಲಿ ಕಾಡ್ದು ಬೆಳೆದು ನಿಂತಿದೆ. ರಕ್ಷಾ ಸಮಿತಿಯಲ್ಲಿ ಲಕ್ಷಾಂತರ ಹಣ ಇದ್ದರೂ ಸಹ ಇದನ್ನು ವಿನಿಯೋಗ ಮಾಡೋದರಲ್ಲಿ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಈ ಒಂದು ಸಮಗ್ರ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆಸ್ಪತ್ರೆ ಯಾವ ರೀತಿಯಲ್ಲಿ ನಿರ್ಮಾಣವಾಗಿದೆ, ಎಷ್ಟು ವಿಸ್ತೀರ್ಣವಾಗಿ ಇಲ್ಲಿ ನಿಂತಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಸಾಕಷ್ಟು ಸಮಸ್ಯೆಯ ಗೂಡಾಗಿದೆ. ಇಲ್ಲಿಯ ವೈದ್ಯರುಗಳನ್ನು, ಇಲ್ಲಿಯ ಸ್ಥಳೀಯರನ್ನು ಮಾತಾಡಿಸ್ತಾ ತಮಗೆ ಸಮಗ್ರ ಚಿತ್ರಣ ಕೂಡ ಹೇಳುವಿದೆ. ಹೀಗಾಗಿ ಈ ಭಾಗದಲ್ಲಿ ಗರ್ಭಿಣಿ ಸ್ತ್ರೀಗೆ ಏನಾದರೂ ಒಂದು ಸಮಸ್ಯೆ ಎದುರಾದಾಗ ಪರೀಕ್ಷೆಗೋಸ್ಕರ ದೂರದ ನಗರ ಪ್ರದೇಶಗಳಿಗೆ ತೆರಳತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಬನ್ನಿ, ಈಗ ಒಂದು ಸಮಗ್ರ ಚಿತ್ರಣನ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ನಮಸ್ಕಾರ, ನನ್ನ ಹೆಸರು ರಾಮಕೃಷ್ಣ ಅಂತೇಳಿ, ಕುಟ್ಟ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ. ನಾನು ಕಳೆದ 20 ವರ್ಷಗಳಿಂದಲೂ ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯನಾಗಿ, ಅಧ್ಯಕ್ಷನಾಗಿ ಸೇವೆಯನ್ನು ಮಾಡ್ತಿದ್ದು. ನಮ್ಮ ಈ ಭಾಗದ ಒಂದು ಸರ್ಕಾರಿ ಆಸ್ಪತ್ರೆ ಬಗ್ಗೆ ಕೆಲವು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಿದ್ದೆ. ಈ ಒಂದು ಆಸ್ಪತ್ರೆ ಮೊದಲು ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿತ್ತು. ಆವಾಗ ಇಲ್ಲಿ ಗೈನಕಾಲಜಿ ಡಾಕ್ಟ್ರು, MBBS ಡಾಕ್ಟ್ರು ಮತ್ತು ಡೆಂಟಿಸ್ಟ್ ಡಾಕ್ಟ್ರು, ಇವು 3 ಜನ ಕೂಡಿ ಇಲ್ಲಿ ಸೇವೆ ಮಾಡ್ತಾಯಿದ್ರು. ಅದರ ನಂತರ ಈ ಆಸ್ಪತ್ರೆ ಸಮುದಾಯ ಕೇಂದ್ರವಾಗಿ ಮಾರ್ಪಾಡಾಯಿತು, ಅಪ್ಗ್ರೇಡ್ ಆಯಿತು. ಅಪ್ಗ್ರೇಡ್ ಆದ ನಂತರ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಈ ಆಸ್ಪತ್ರೆ ಸುತ್ತು ಆವರಣದೊಳಗೆ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕುಟ್ಟ ಆಸ್ಪತ್ರೆಯು ವಿರಾಜಪೇಟೆಗಿಂತ ಹೋಲಿಸಿದರೆ, ವಿರಾಜಪೇಟೆ ತಾಲೂಕು ಆಸ್ಪತ್ರೆಗೆ ಹೋಲಿಸಿದರೆ ಅದಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥ ಒಂದು ಆಸ್ಪತ್ರೆ ಇದು. ಅಷ್ಟು ಜಾಗವನ್ನು ಹೊಂದಿರತಕ್ಕಂಥ ಒಂದು ಆಸ್ಪತ್ರೆ. ಆಸ್ಪತ್ರೆ ಭಾಳ ಚೆನ್ನಾಗಿದೆ. ಆದರೆ ಇಲ್ಲಿ ವೈದ್ಯರ ಕೊರತೆ ತುಂಬ ಇದೆ. ಈಗ ವೈದ್ಯರು ಇಲ್ಲಿ ಇರ್ತಕ್ಕಂಥ 5 ವೈದ್ಯರಲ್ಲಿ ಸೇವೆ ಮಾಡಬೇಕು. ಅದರಲ್ಲಿ ವಿಶೇಷವಾಗಿ
ಸ್ತ್ರೀ ರೋಗ ತಜ್ಞರು ಅವರು ಇಲ್ಲಿ ಇರಬೇಕಾಗಿತ್ತು. ಇಲ್ಲಿ ನಮ್ಮ ಇದೊಂದು ಕೇರಳದ ಒಂದು ಬಾರ್ಡರ್ ಏರಿಯಾ, ನಾವು ಕೇರಳದ ಗಡಿ ಪ್ರದೇಶದಲ್ಲಿ ಈ ಒಂದು ಆಸ್ಪತ್ರೆ ಇದೆ. ಅದಲ್ಲದೆ ಈ ಒಂದು ಆಸ್ಪತ್ರೆಗೆ ಕೆ ಬಾಡಗ, ನಾಲ್ಕೇರಿ, ಕೋತೂರು, ಹಾಗೆ ಈ ಕಡೆ ಮಂಚಳ್ಳಿ ಮತ್ತು ಕಾಕೂರು ಇಷ್ಟು ಭಾಗದಿಂದ ಜನರು ಇಲ್ಲಿಗೆ ಆಸ್ಪತ್ರೆಗೆ ಸೌಲಭ್ಯ ಪಡಲಿಕ್ಕೆ ಬರೋರಿದ್ದಾರೆ. ಆದರೆ ಇಲ್ಲಿ ಸರಿಯಾದ ರೀತಿಯ ಸೂಕ್ತ ವೈದ್ಯಾಧಿಕಾರಿಗಳು ಇಲ್ಲದ ಕಾರಣ ಇಲ್ಲಿ ಯಾವುದೇ ನಮಗೆ ಬಡವರಿಗೆ, ಕಾರ್ಮಿಕರಿಗೆ ಹೆಚ್ಚು ಜನ ಬರ್ತಕ್ಕಂಥವರು ಕಾರ್ಮಿಕ ವರ್ಗದವರು. ಸದಸ್ಯನಾಗಿದ್ದೇನೆ. ನಾವು ಸುಮಾರು 20 ವರ್ಷದಿಂದ ಆಗಸ್ಟ್ 15ಕ್ಕೆ ನನಗೆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಪಕ್ಕದ ಮಹಿಳಾ ಸಾಂಸ್ಕೃತಿಕ ಕೇಂದ್ರವನ್ನು ರಿಕ್ವೆಸ್ಟ್ ಮಾಡಿಕೊಂಡು ಈ ಆಸ್ಪತ್ರೆ ಕಾರ್ಡ್ ಕಡಿದು ಸ್ವಚ್ಛ ಮಾಡಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರೂ ಸೇರಿ ಆಚರಣೆ ಮಾಡ್ತಿದ್ದೆವು. ಈಗ 3 ವರ್ಷದ ಕೊರೋನಾ ಬಂದಲಿಂದ ಆಚರಣೆ ನಾವೆಲ್ಲ ಸೇರಿ ಮಾಡ್ತಾಯಿಲ್ಲ, ಆಸ್ಪತ್ರೆ ಸಿಬ್ಬಂದಿಗಳು ಮಾತ್ರ ಮಾಡ್ತಾಯಿದ್ದಾರೆ. ಅದು ಹೇಳಲಿಕ್ಕೆ ಕಾರಣ ಎಂದು ಹೇಳಿದ್ರೆ 3 ವರ್ಷದಿಂದ ಸಾಂಸ್ಕೃತಿಕ ಕೇಂದ್ರದವರು ಕಾರ್ಡು ಬಿಟ್ಟಂಥ ಕಾರ್ಡುಗಳನ್ನು ಈಗಲೂ ಸಮೇತ ನಮ್ಮ ಸರ್ಕಾರದ ವತಿಯಿಂದ ಕಟ್ಸೋ ಪಂಚಾಯತಿಗೆ ಹೇಳಿದ್ರು, ಆಸ್ಪತ್ರೆಯವರು ಹೇಳಿದ್ರು, ಯೂಸರ್ಸ್ ಫಂಡಲ್ಲಿ ಬೇಕಾದಷ್ಟು ಹಣ ಇದೆ. ಕುಟ್ಟ ಸಮುದಾಯ ಕೇಂದ್ರದ್ದು ಯೂಸರ್ಸ್ ಫಂಡಲ್ಲಿ ಸುಮಾರು ಬೇಕಾದಷ್ಟು ಹಣ ಇದೆ. ಅದನ್ನು ಯೂಸ್ ಮಾಡಿ ಆದರೂ ಈ ಕಾರ್ಡ್ ಕಡಿಬೋದಲ್ಲ. ಈಗ ಮೈಸೂರಲ್ಲಿ ಚಿರತೆ ಬಂದಿದೆ, ಬೆಂಗಳೂರಲ್ಲಿ ಚಿರತೆ ಬಂದಿದೆ, ಸಿಟಿಲೇ ಬಂದಿದೆ ಅಂತ ಹೇಳುವಾಗ ಇಂಥ ಕಾರ್ಡ್ ಬಳಸೋದಲ್ಲಿ ಬರೋದಿರ್ತದೆ. ಬಂದು ಏನಪ್ಪ ರೋಗಿಗಳನ್ನು ತಿಂದು ಅದು ಹೋಗಲಿಕ್ಕೆ ಈ ರೀತಿ ಕಾರ್ಡ್ ಬೆಳೆಸ್ಕೊಂಡಿದೆ ಅಂತ ಅದು ನಮ್ಗೆ ಗೊತ್ತಿಲ್ಲ. ವೀಕ್ಷಕರೇ, ಈಗ ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇರ್ಬೋದು ತಾವು ಯಾವ ಪ್ರಮಾಣದಲ್ಲಿ ಕಾಡು ಬೆಳೆದು ನಿಂತಿದೆ ಅಂಥೇಳಿ. ಇದು ಆಸ್ಪತ್ರೆಯ ಮುಂಭಾಗದಲ್ಲಿದ್ದೀನಿ ನಾನು, ಬಲಭಾಗದಲ್ಲಿ. ಈ ಒಂದು ಕಾಡನ್ನು ಕಡಿಲಿಕ್ಕೆ ಇದಕ್ಕೆ ಆದಂಥ ಒಂದು ವ್ಯವಸ್ಥೆ ಇದೆ. ರಕ್ಷಾ ಸಮಿತಿಯ ಮೂಲಕ ಹಣ ಇದೆ. ಇದನ್ನು ಬಳಕೆ ಮಾಡೋದಲ್ಲಿ ಎಡವಿದ್ದಾರೆ. ಕಾರಣ ಇಷ್ಟೇ, ರಕ್ಷಾ ಸಮಿತಿಗೆ ಬೇಕಾದಂಥ ಆಡಳಿತ ಮಂಡಳಿಯ ಒಂದು ನಿರ್ಲಕ್ಷ್ಯ ಮತ್ತು ಮೇಲಾಧಿಕಾರಿಗಳ ಬೇಜವಾಬ್ದಾರಿ. ಈ ಎರಡು ಕಾರಣದಿಂದ ಇಂಥ ಒಂದು ಕೆಲಸಗಳನ್ನ ಮಾಡಲಿಕ್ಕಾಗ್ತಾಯಿಲ್ಲ. ಇಲ್ಲಿ ರೋಗಿಗಳು ಬರ್ತಾ ಇರ್ತಾರೆ. ವನ್ಯ ಪ್ರಾಣಿಗಳ ಒಂದು ಸಮೀಪ ಇರತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ಇದೆ. ಈ ಭಾಗದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಕಾಡು ಪ್ರಾಣಿಗಳು ಈ ಭಾಗಕ್ಕೆ ಬರುವಂಥ ಒಂದು ಸಂದರ್ಭವೂ ಕೂಡ ಇದೆ. ಇದನ್ನು ಕೂಡಲೇ ಏನು ರಕ್ಷಾ ಸಮಿತಿಯ ಅಧಿಕಾರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಇದಕ್ಕೆ ಹಣವನ್ನು ಮಂಜೂರು ಮಾಡಿ ಈ ಒಂದು ಕಾಡನ್ನು ಕಡಿಯತಕ್ಕಂಥ ಕೆಲಸವನ್ನು ಮಾಡಿದ್ರೆ ಈ ಒಂದು ಶುಚಿತ್ವವನ್ನು ಕಾಪಾಡೋದ್ರೊಟ್ಟಿಗೆ ವನ್ಯಪ್ರಾಣಿಗಳಿಂದ ಕೂಡ ರಕ್ಷಣೆಯನ್ನು ಪಡಿಬೋದಾಗಿದೆ.
ಇನ್ನು ನಮ್ಮ ಸಮುದಾಯ ಕೇಂದ್ರದಲ್ಲಿ ಒಳ್ಳೆಯ ನುರಿತ ವೈದ್ಯರು ಕೊರತೆ ಇದೆ. 5 ವೈದ್ಯರು ಇರ್ತಕ್ಕಂಥಲ್ಲಿ ಈಗ ಇಬ್ಬರಲ್ಲಿದ್ದಾರೆ. ಬಾಣತಿ ಇರಬೇಕಂತ ವೈದ್ಯರು ಇಲ್ಲ, ದಂತ ವೈದ್ಯರು ಇಲ್ಲ, ಕಾಂಟ್ರಾಕ್ಟ್ ಬೇಸಲ್ಲಿ ಇದ್ದವರು ಅವರು ಹೋಗಿದ್ದಾರೆ. ಇದ್ದಂಥ ಆ್ಯಂಬುಲೆನ್ಸ್ ಡ್ರೈವರ್ ಸಮೇತ ನಮ್ಮ DC ಅವರ ಹತ್ರ ಕೆಲಸಕ್ಕೆ ಹೋಗಿ ಸೇರಿದ್ದಾರೆ. CO ಚೀಫ್ ಸೆಕ್ರೆಟರಿ ಹತ್ರ ಹೋಗಿದ್ದಾರೆ. ಇಲ್ಲಿ ಆ್ಯಂಬುಲೆನ್ಸಿಗೆ ಒಂದು ಡ್ರೈವರು, ಪರ್ಮನೆಂಟಾಗಿ ಡ್ರೈವರ್ ಇಲ್ಲ, ಅದು ಒಂದು ನಿಯೋಜನೆ ಮಾಡಬೇಕು. ಇದಕ್ಕಾಗಿ ಎಲ್ಲದಕ್ಕೂ ನಮ್ಮ ಜಿಲ್ಲಾ DSO ಸಾಹೇಬರು ಒಂದು ಒಳ್ಳೆಯ ಸೂಕ್ತ ಪರಿಹಾರ ಮಾಡಿದರೆ ಒಳ್ಳೆದಿತ್ತು ನನ್ನ ಅನಿಸಿಕೆ. ಅದೇ ರೀತಿ ಡಾಕ್ಟ್ರಿಗೆ ಇರತಕ್ಕಂಥ ಕ್ವಾರ್ಟರ್ಸ್ ಇಲ್ಲ. ಡಾಕ್ಟ್ರು ಬರಬೇಕಂತ ಹೇಳಿದ್ರೆ ಅವ್ರಿಗೆ ಇರೋತಕ್ಕಂಥ ಮನೆ ಇಲ್ಲ, ನರ್ಸಸ್ಗೂ ಇರೋದಕ್ಕಂಥ ಮನೆ ಇಲ್ಲ. ಅವ್ರು ಇರೋದಂಥ ಕೊಠಡಿ ನೋಡಿದ್ರೆ ಗೊತ್ತಾಗ್ತದೆ, ಡಿ ಗ್ರೂಪ್ ನೌಕರರು ಇರತಕ್ಕಂಥ ಕೊಠಡಿಯಲ್ಲಿ ಅವರಿದ್ದಾರೆ. ಆ ರೀತಿ ಸಮಸ್ಯೆ ಇದೆ. ಸರ್ಕಾರ ಬೇಗದಷ್ಟು ಹಣವನ್ನು ಕೊರೋನಾ ಸಮಯದಲ್ಲಿ ತಗೊಂಡು ಇಲ್ಲಿ ಸುರಿದಿದೆ. ಈ ಭಾಗದಲ್ಲಿ ಮೇಲ್ನೋಟಕ್ಕೆ ವೈದ್ಯರ ಆಗಮನದ ಕೊರತೆ ಕಂಡುಬರ್ತಾ ಇದೆ. ಯಾಕೆ ಈ ಸಮಸ್ಯೆ ಇಲ್ಲಿ ಉಲ್ಬಣಿಸ್ತಾ ಇದೆ ಅಂದರೆ, ಯಾವುದೇ ವೈದ್ಯರು ಇಲ್ಲಿಗೆ ಬಂದರೂ ಸಹ ಸೂಕ್ತವಾದಂಥ ವಸತಿ ಗೃಹಗಳು ಇವ್ರಿಗೋಗಿ ನಿರ್ಮಾಣ ಆಗಿಲ್ಲ. ಇರತಕ್ಕಂಥ ಹಳೆಯ ಕಾಲದ ಒಂದು ವಸತಿ ಗೃಹದಲ್ಲಿ ಅವರು ವಾಸ ಮಾಡಬೇಕಾಗತ್ತೆ. ಅದು ಕೂಡ ಬೀಳುವ ಸ್ಥಿತಿಯಲ್ಲಿದೆ. ಆದ್ದರಿಂದ ಯಾವುದೇ ವೈದ್ಯರು ಇಲ್ಲಿಗೆ ಬರತಕ್ಕಂಥ ಮನಸ್ಸನ್ನು ಮಾಡ್ತಾಯಿಲ್ಲ. ಹಾಗಾಗಿ ಇಲ್ಲಿ 5 ವೈದ್ಯರ ಹುದ್ದೆ ಖಾಲಿ ಇದ್ದರೂ ಸಹ ಕೇವಲ 2 ವೈದ್ಯರು ಹಗಲು ರಾತ್ರಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಈ ಭಾಗದಲ್ಲಿ ಈಗ ತಾವು ನೋಡ್ತಾ ಇರ್ಬೋದು, ಒಂದು ಏನು ವೈದ್ಯರ ಕೊಠಡಿ ಸಮಸ್ಯೆ, ಸಿಬ್ಬಂದಿಗಳ ಕೊಠಡಿ ಸಮಸ್ಯೆಯಿಂದಾಗಿ ಈ ಒಂದು ಆಸ್ಪತ್ರೆ ಈ ಮಟ್ಟದಲ್ಲಿ ನಿಂತಿದೆ. ಭಾಗದಲ್ಲಿ ಸುಮಾರು ಜನರಿಗೆ ಕೊರೋನಾ ಆಗಿ ಸುಮಾರು ಜೀವ ಕೂಡ ಇಲ್ಲಿ ಹೋಗಿದೆ. ಆ ಸಂದರ್ಭದಲ್ಲಿ ಚಿಕಿತ್ಸೆ ಮಾಡಲಿಕ್ಕಿರ್ತಕ್ಕಂಥ ಸೌಲಭ್ಯ ಈ ಆಸ್ಪತ್ರೆಯಲ್ಲಿ ಇರಲಿಲ್ಲ. ಒಂದು ಆಕ್ಸಿಜನ್ ಪ್ಲ್ಯಾಂಟ್ ಕೂಡ ಇರಲಿಲ್ಲ, ಆಕ್ಸಿಜನ್ ವ್ಯವಸ್ಥೆ ಕೂಡ ಇರಲಿಲ್ಲ. ಅದರ ನಂತರ ಎಚ್ಚೆತ್ತುಕೊಂಡ ಸರ್ಕಾರ ಇಲ್ಲಿಗೆ ಸುಮಾರು 1 ಕೋಟಿ ಮೇಲ್ಪಟ್ಟು ಖರ್ಚು ಮಾಡಿ ಇವತ್ತು ವ್ಯವಸ್ಥಿತವಾದಂಥ ಇದನ್ನು ಸೌಲಭ್ಯವನ್ನು ಇಲ್ಲಿ ಮಾಡಿದ್ದಾರೆ. ಈಗ ಇವತ್ತು ಆಕ್ಸಿಜನ್ ಪ್ಲ್ಯಾಂಟ್ ಇದೆ, ಆಕ್ಸಿಜನ್ ಪೈಪ್ಲೈನ್ ಹಾಕಿದ್ದಾರೆ, ವೈರಿಂಗ್ ನಡೆದಿದೆ, ಪೇಂಟಿಂಗ್ ನಡೆದಿದೆ, ಎಲ್ಲ ಕೆಲಸ ಆಗಿದೆ. ಆದರೆ ಚಿಕಿತ್ಸೆ ಇದುವರೆಗೂ ಒಂದೇ ಒಂದು ಕೊರೋನಾ ರೋಗಿನೂ ಕೂಡ ಇಲ್ಲಿ ಅಡ್ಮಿಟ್ ಮಾಡಿರ್ತಕ್ಕಂಥದ್ದು ಇಲ್ಲ. ಹಾಗಾಗಿ ನಾವು ಕೇಳೋದಿಷ್ಟೇ, ಇಷ್ಟು ಕೋಟಿ ರೂಪಾಯಿಗಳನ್ನ ಹಾಕಿ ಯಾಚಕ್ಕೋಸ್ಕರ ಇದನ್ನು ನೀವು ಮಾಡಿದ್ದನ್ನು ಜನರಿಗೆ ಉಪಯೋಗ ಆಗಬೇಕಲ್ಲ. ಇದಾಗದಿದ್ದ ಮೇಲೆ ಇದು ಮಾಡಿದ್ದಾನೆ ಏನು ಪ್ರಯೋಜನ? ಒಂದದು. ಇನ್ನೊಂದು, ಇಲ್ಲಿ ಟೆಕ್ನಿಷಿಯನ್ ಇಲ್ಲ, ಲ್ಯಾಬ್ ಟೆಕ್ನಿಷಿಯನ್ ಇಲ್ಲ. ಈ ಲ್ಯಾಬ್ ಟೆಕ್ನಿಷಿಯನ್ ಇಲ್ಲದ್ರಿಂದ ಇಲ್ಲಿಗ ಬರ್ತಕ್ಕಂಥ ಬಾಣಂತಿಯರು, ಗರ್ಭಿಣಿ ಸ್ತ್ರೀಗಳು ಅವರ ಒಂದು ರಕ್ತ ಪರೀಕ್ಷೆ ಮಾಡಬೇಕಾದ್ರೆ ಇಲ್ಲಿ ಅದಕ್ಕೆ ಸೌಲಭ್ಯ ಇಲ್ಲ. ಸಮುದಾಯ ಆರೋಗ್ಯ ಕೇಂದ್ರ ಕುಟ್ಟ ಕೊಡಗು ಜಿಲ್ಲೆ ಮತ್ತು ಕೇರಳದ ಗಡಿ ಭಾಗದಲ್ಲಿದ್ದು, ಇಲ್ಲಿ ಸುಮಾರು 100ರಿಂದ 120 ಪೇಷಂಟ್ ಬರ್ತಾಯಿದ್ರು ಮುಂಚೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಸಿಬ್ಬಂದಿ ಕೊರತೆ ಇರೋದರಿಂದ ರೋಗಿಗಳ ಸಂಖ್ಯೆ ಕಡಿಮೆ ಆಗಿದೆ. ಮೇಯ್ನಾಗಿ ಅಂತ ಹೇಳಿದ್ರೆ ನಮಗಿಲ್ಲಿ ಲ್ಯಾಬ್ ಇಲ್ಲ. ಲ್ಯಾಬ್ ಇದ್ದರೆ ಸುಮಾರು ಪೇಷಂಟ್ಸ್ ಬರ್ತವೆ ಟೆಸ್ಟಿಗೋಸ್ಕರ ಅಂತಕೊಂಡು. ಲ್ಯಾಬ್ ಇಲ್ಲದ ಕಾರಣ ಈಗ ಪೇಷಂಟ್ ಸಂಖ್ಯೆ ಕಮ್ಮಿ ಆಗಿದೆ. ಮತ್ತು ಇಲ್ಲಿ 5 ಸ್ಯಾಂಕ್ಷನ್ ಪೋಸ್ಟ್ ಇದೆ ಡಾಕ್ಟರ್ಸದ್ದು. 3 ಸ್ಪೆಷಲಿಸ್ಟು, ಒಂದು ಗೈನಕಾಲಜಿಸ್ಟು, ಒಂದು ಅನಸ್ಥೆಟಿಸ್ಟು, ಒಂದು ಮಕ್ಕಳ ತಜ್ಞರು ಮತ್ತು ಒಂದು ಹಿರಿಯ ವೈದ್ಯಾಧಿಕಾರಿ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಹಿರಿಯ ವೈದ್ಯಾಧಿಕಾರಿ ಹುದ್ದೆ ಮಾತ್ರ ತುಂಬಿದೆ, ಬಾಕಿ ಎಲ್ಲ ಹುದ್ದೆಗಳು ಖಾಲಿ ಇದೆ. ಸೊ ಹಾಗಾಗಿ ವೈದ್ಯರ ಕೊರತೆ ಇದೆ. ಮತ್ತು ನರ್ಸಿಂಗ್ ಆಫೀಸರ್ಸು 6 ಪೋಸ್ಟ್ ಇದೆ. ಅದರಲ್ಲಿ 2 ವರ್ಕಿಂಗ್ ಇದೆ, 2 ಡೆಪ್ಯುಟೇಷನ್ ಹೋಗಿದೆ, 2 ಖಾಲಿ ಇದೆ.
ಮತ್ತು ಫಾರ್ಮಸಿಸ್ಟ್ ಪೋಸ್ಟು ಖಾಲಿ ಇದೆ, ಲ್ಯಾಬ್ ಟೆಕ್ನಿಷಿಯನ್ ಪೋಸ್ಟು ಖಾಲಿನೇ, ಮತ್ತು ಇದು ಕ್ಲರ್ಕ್ ಪೋಸ್ಟು ಖಾಲಿನೇ. ಸಿಬ್ಬಂದಿಗಳ ಕೊರತೆ ತುಂಬ ಇರೋದರಿಂದ ಈಗ ರೋಗಿಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಕಮ್ಮಿಯಾಗಿದೆ. ರಕ್ಷಾ ಸಮಿತಿ ಸಭೆ ಕರೆಯಲಿಕ್ಕೆ ನಮಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಇದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಿರೋದ್ರಿಂದ ಇದಕ್ಕೆ ತಾಲೂಕ್ ಪಂಚಾಯತಿ ಸದಸ್ಯರು ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರು ಮೇಯ್ನಾಗಿ ಇದಾಗ್ತಾರೆ. ಈಗ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಇಲ್ಲದ ಕಾರಣ ನಮೀಗ ರಕ್ಷಾ ಸಮಿತಿ ಸಭೆ ಕರೆಯಲಿಕ್ಕೆ ಆಗ್ತಾಯಿಲ್ಲ. ಮತ್ತು ಇನ್ನೊಂದು ಹೇಳಿದ್ರೆ ನಾವು ಎಕ್ಸಿಕ್ಯೂಟಿವ್ ಕಮಿಟಿ ತಗೊಂಡು ಇಒ ಹತ್ರ ಪರ್ಮಿಷನ್ ತಗೋಬೇಕಾಗುತ್ತೆ. ಅಲ್ಲಿ ಹೋಗಲಿಕ್ಕೆ ನಮ್ಮಲ್ಲಿ ಈಗ ಯಾರು ಕ್ಲರ್ಕ್ ಇಲ್ಲ, ಇದಿಲ್ಲ, ನಾನೇ ಹೋಗಬೇಕಲ್ಲ ಅದಕ್ಕೂ. ಹಾಗಾಗಿ ಇದು ತೆಗಿಲಿಕ್ಕೆ ಕಷ್ಟ ಆಗ್ತಾಯಿದೆ ನನಗೆ. ಅದು ಕಾರ್ಡ್ ಬೆಳೆಯೋದಕ್ಕೆ ಅದಕ್ಕೆ ನಾನು ಪ್ರಪೋಸಲ್ ಪರ್ಮಿಷನ್ ಕೇಳಿದ್ದೀನಿ ಇಒ ಹತ್ರ. ಅವ್ರು ಪರ್ಮಿಷನ್ ಕೊಟ್ಟರೆ ನಾನು ಕಳಿಸ್ತೀನಿ. ಯೂಸರ್ಸ್ ಪೇಮೆಂಟಲ್ಲಿ ಸಫಿಷಿಯೆಂಟ್ ಇದೆ ನಮ್ಮದು, ಯಾಕೆಂದರೆ ಇದುವರೆಗೆ ನಾವು ಯೂಸ್ ಮಾಡಿಲ್ಲ ಇಲ್ಲಿ. ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವಾಗ ಎಲ್ಲ ಸೌಲಭ್ಯಗಳು ಸಿಗ್ತಾಯಿತ್ತು. ಈಗ ಅದನ್ನು ಮೇಲ್ದರ್ಜೆಗೆ ಏರಿಸಿದ ಮೇಲೆ ಯಾವ ಸೌಲಭ್ಯಗಳು ಸಿಗ್ತಾಯಿಲ್ಲ. ಇವತ್ತು ಗರ್ಭಿಣಿಗಳನ್ನ ಆ ಪಕ್ಕದ ಕಾನೂರಿಗೆ ಕರ್ಕೊಂಡು ಹೋಗಬೇಕು, ತಪ್ಪಿದ್ರೆ ಈ ಕಡೆ ಗೋಣಿಪುಲಿ ಕರ್ಕೊಂಡು ಹೋಗಬೇಕು. ಈ ಒಂದು ಅವಸ್ಥೆಯಲ್ಲಿ ಇವತ್ತು ನಮ್ಮ ಈ ಒಂದು ಆಸ್ಪತ್ರೆ ನಡೀತಾ ಇದೆ. ಅದ್ರ ಜೊತೆಗೆ ಎಕ್ಸ್ರೇ ಯೂನಿಟ್ ಇದೆ. ಎಕ್ಸ್ರೇ ಯೂನಿಟ್ ಇದ್ದೇನು ಪ್ರಯೋಜನ? ಎಕ್ಸ್ರೇ ಇರ್ತಕ್ಕಂಥ ಎಲ್ಲವೂ ತುಕ್ಕಿಡ್ದಿದೆ. ಇಲ್ಲಿ ಎಕ್ಸ್ರೇ ಮಾಡಲಿಕ್ಕೆ ಇಲ್ಲ. ಅದೇ ಹೇಳ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಈ ಆಸ್ಪತ್ರೆಯಿಂದ ಬಡವರಿಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ನನ್ನ ಅನಿಸಿಕೆ.